ಸರಿ ಸರಿ ಎಂದವರ ಅಜ್ಞಾನ ಅರಿಯೇ ಬಹುಪರ. ರುದ್ರ ವೀರ ಆದಿ ಬ್ರಹ್ಮ ಬ್ರಹ್ಮನ ಸ್ವಸ್ತ್ರೀಯಾದ ಸರಸ್ವತಿಯು ಸಕಲ ವಿದ್ಯೆಯನ್ನು ದೇವಾನುದೇವತೆಗಳಿಗೂ ಮತ್ತು ಸುರರಿಗೂ ಹೇಳುವಳೆಂದು ಸರಸ್ವತಿಯು ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ಸರತರುಗಳನ್ನೇ ಲೇಖಣಿಕೆಯನ್ನಾಗಿ ಮಾಡಿ 7 ಸಮುದ್ರವನ್ನೇ ಮಸಿಯನ್ನಾಗಿ ಮಾಡಿ ಬ್ರಹ್ಮ ಕಲ್ಪ ಕೋಟಿ ಯುಗ ವರ್ಷಗಳಲ್ಲಿ ಬರೆದು ವಿದ್ಯೆಯ ಮೂರ್ತಿಯ ತಾನೆಂದು ಸರಸ್ವತಿ ಮಹಾಗರ್ವದಿಂದ ಮೆರೆಯುತ್ತಿದ್ದಳು. ಪುಷ್ಪದತ್ತ ಮೊದಲಾದವರು ಶಿವನ ಧ್ಯಾನವನ್ನು ಮಾಡುತ್ತಿರುವಾಗ, ಶಿವನ ಸ್ತುತಿಯನ್ನು ಮಾಡುತ್ತಿರುವಾಗ ಅವರನ್ನು ಧಿಕ್ಕರಿಸಿ ವಿದ್ಯೆಯ ಮೂರ್ತಿಯ ತಾನೆಂದು ಮಹಾಗರ್ವದಿಂದ ಸರಸ್ವತಿಯು ಭೂಲೋಕದಲ್ಲಿರುವ ದಕ್ಷನ ಯಜ್ಞಕ್ಕೆ ಅಹಂಕಾರವುಳ್ಳವಳಾಗಿ ಮೆರೆಯುತ್ತಿದ್ದಳು. ಇಂಥ ದಕ್ಷ ಯಜ್ಞವನ್ನು ಧ್ವಂಸಗೊಳಿಸಲೆಂದು ಬಂದಿರುವ ಶ್ರೀ ವೀರಭದ್ರನು ಅಹಂಕಾರವುಳ್ಳ ಸರಸ್ವತಿಯನ್ನು ಕಂಡು ಅವಳ ಮೂಗನ್ನೇ ಕತ್ತರಿಸಲು ತಲೆ ಇಲ್ಲದ ಬ್ರಹ್ಮ, ಬ್ರಹ್ಮನ ಸತಿ ಮೂಗಿಲ್ಲದವಳು ಎಂದು 3 ಲೋಕಕ್ಕೂ ತಿಳಿಯಿತು. ಮೂಗಿಲ್ಲದ ಸರಸ್ವತಿಯ ಬಾಳುವೆ ಯಾತರ ಬಾಳುವೆ ಎಂದು ಲೋಕವೇ ಹಿಂಜರಿಯುತ್ತಿತ್ತು. ಕೂಡಲೇ ಸರಸ್ವತಿಯು ಈ ವೀರಭದ್ರನಿಗೆ ಬೇಡಿದಳು. ಅವಳ ಬೇಡಿಕೆಯನ್ನು ಕಂಡು ಶ್ರೀ ವೀರಭದ್ರನು ಅವಳ ಮೂಗನ್ನೇ ಸರಿಪಡಿಸಿದನಪ್ಪ. ರುದ್ರ ಶರಣು ಎಂದು ಬಂದವರಿಗೆ ಕಾಯುವ ಗುಣ, ವಿರುದ್ಧ ಬಂದವರಿಗೆ ಸಂಹರಿಸುವ ಗುಣ ನಮ್ಮ ಶ್ರೀ ವೀರಭದ್ರರಿಂದ ಬಂದ ಬಳುವಳಿ. ಅರ ಕೊಲ್ಲಬಹುದು, ಗುರು ರಕ್ಷಿಸಬಹುದು ಎಂಬ ನಾಣ್ಣುಡಿಯನ್ನು ದಿಟ್ಟ ಮಾಡಿ ತೋರಿಸಿದ ಕೊಟ್ಟೂರು ಪೂರ್ವದ ಶ್ರೀ ವೀರಭದ್ರ ಸ್ವಾಮಿ ಕಡೆ ಬೇವಿನ ಮರದ ಮೇಲೆ ಪಕ್ಕವಿಲ್ಲದ ಪಕ್ಷಿಯೊಂದು ಕೂತಿತ್ತಯ್ಯ. ಆ ಪಕ್ಕವಿಲ್ಲದ ಪಕ್ಷಿಯನ್ನು ಕಣ್ಣಿಲ್ಲದವನ ನೋಡಿ ಕೈ ಇಲ್ಲದವನ ಮುಂದೆ ಹೇಳಲು, ಆಗ ಕೈ ಇಲ್ಲದವನು ತುದಿ ಇಲ್ಲದ ಬಾಣದಿಂದ ಆ ಪಕ್ಷಿಗೆ ಗುರಿ ಇಟ್ಟ ನೋಡ. ಆ ಪಕ್ಷಿಗೆ ಬಿತ್ತೋ ಬೀಳಲಿಲ್ಲ ಎಂದಾತ ನಮ್ಮ ಅಂಬಿಗರ ಚೊಡೆಯ ಕಡೆ.
ಗಂಡ ಲೋಕದ ಗಂಡ ಶ್ರೀ ವೀರಭದ್ರ ಕಡೆಕಳೆ. ಕೊಟ್ಟೂರು ಸರಿಯೇ ನಿನಗಾದ್ರೂ ಸರಿಯೇ ಸರಿ ಸರಿ ಎಂದರೆ ಅಲ್ಲು ಮುರಿಯ ಬಹುಪರ. ವೀರ ರುದ್ರ ನಮ್ಮ ಶ್ರೀ ವೀರಭದ್ರ ದೇವರು ಅಗ್ನಿಶಾಲಿಗೆ ಹೋಗುವಾಗ ಕರದಲ್ಲಿ ಧರಿಸಿದ ಆಯುಧಗಳೆಂದರೆ ಖಡ್ಗ ತ್ರಿಶೂಲ, ಬಿದಿರುಗಿತ್ತಿ ಚಂದ್ರಬಾಣ, ಸೂರ್ಯಬಾಣ, ಅಗ್ನಿಬಾಣ, ಚಿರ್ರನೆ ಕೂಗಲು ಗಗನವು ಮೆಚ್ಚಿತಯ್ಯ, ಕಾಲಗೆಜ್ಜೆ ಡಣ ಡಣ ಎಂದು ಅದಿರಿತಯ್ಯ, ಆದಿಶೇಷನ ಎದೆ ಅದಿರಿತಯ್ಯ, ಗುಡುಗಿದವಯ್ಯ, ಚಿಕ್ಕೆಗಳು ಅದಿರಿದವಯ್ಯ. ಇಂಥ ದಿಗ್ವಿಜಯವನ್ನು ಕಂಡು ಚಂದ್ರ ಸೂರ್ಯ ಪಲಾಯನವಾದವಯ್ಯ. ವೀರ ರುದ್ರ ಲಿಂಗವು ಬಿತ್ತು ಬಿತ್ತು ಎಂದರೆ ಈ ಭೂಮಿ ತಾಳವಲ್ಲದು. ಲಿಂಗ ಇರುವುದು ಅರಗುರು ಪ್ರಯಾಣದಲ್ಲಿ, ಲಿಂಗ ಇರುವುದು ತೆಂಗಿನ ಮರದಲ್ಲಿ, ಲಿಂಗ ಇರುವುದು ಜಂಗಮನ ಅಂಗಾಷ್ಟದಲ್ಲಿ, ಲಿಂಗ ಇರುವುದು ಊರಿನ ಇಂದಿನ ಭಾಗದಲ್ಲಿ. ಇಂತಪ್ಪ ಲಿಂಗವನ್ನು ಕಟ್ಟಿಸಿಕೊಂಡ ಪಾದಾಕ್ಷವಿಲ್ಲ, ಪ್ರಸಾದವಿಲ್ಲ, ರತ್ನವಿಲ್ಲ, ರುದ್ರಾಕ್ಷಿ ಇಲ್ಲ, ವಿಭೂತಿ ಇಲ್ಲ. ಇಂತಪ್ಪ ಕಟ್ಟಿಸಿಕೊಂಡ ಒಬ್ಬ ಕಳ್ಳ ನಾಯಿ, ಇಂತಪ್ಪ ಕಟ್ಟಿಸಿಕೊಂಡ ಒಬ್ಬ ಕಳ್ಳ ನಾಯಿ ಹಿಡಿದು ತಂದು ನಮ್ಮ ಕುಂಬಾರನ ಗುಂಡಯ್ಯನ ಮನೆಗೆ ಹೋಗಿ ಕರೆ ಕತ್ತಿ ಮೇಲೆ ಕುಣಿಸಿ ಊರೆಲ್ಲ ಮೆರವಣಿಗೆ ಮಾಡಿದಂತಯ್ಯ ನಮ್ಮ ಶ್ರೀ ವೀರಭದ್ರ ಗಂಡುಗಲಿ ವೀರಭದ್ರಯ್ಯ.